ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ತಾಳವ ತಟ್ಟಿದವ ಏನು ಇವತ್ತಿನ ವಿಶೇಷದ ವಿಡಿಯೋ ಅಂದ್ಕೊಂಡಿದ್ದೀರಾ? ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲ? ಇವತ್ತು ಸ್ಪೆಷಲ್ ಆಗಿ ವಿಡಿಯೋ ಮಾಡೋಕ್ಕೆ ಒಂದೇ ಒಂದು ಕಾರಣ ಇದೆ. ಇನ್ನೇನು ಸಮ್ಮರ್ ಬರ್ತಾ ಇದೆ ಅಲ್ವಾ? ಸಮ್ಮರ್ ಹಾಲಿಡೇಸ್, ಮಕ್ಕಳಿಗೆಲ್ಲ ರಜಾ ಇರುತ್ತೆ, ಹೊರಗಡೆ ಹೋಗೋಕ್ಕೆ ಬಿಸಿಲು ಜೋರಾಗಿರುತ್ತೆ. ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮ್ಯೂಸಿಕ್ ಇಂಟ್ರೆಸ್ಟ್ ಇರೋರಿಗೆ ಇದೊಂದು ಸುವರ್ಣ ಅವಕಾಶ. ಮಿಸ್ ಮಾಡ್ಕೋಬೇಡಿ. ಇದೇ ಏಪ್ರಿಲ್ 15th ಮೇ 15th ಒಂದು ತಿಂಗಳ ಕಾಲ ಮ್ಯೂಸಿಕ್ ಆನ್ಲೈನಲ್ಲಿ ಮ್ಯೂಸಿಕ್ಕನ್ನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಕೇವಲ ಬೇಸಿಕ್ ಮ್ಯೂಸಿಕನ್ನು ಮಾತ್ರನೇ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಸಂಗೀತನ ಕಲಿಬೇಕಂದ್ರೆ ಬೇಸಿಕ್ ಇಂಪಾರ್ಟೆಂಟು. ಸಂಗೀತ ಆಗಲಿ ಇನ್ಸ್ಟ್ರೂಮೆಂಟ್ ನುಡಿಸ್ಬೇಕಂದ್ರೂ ಕೂಡ ಬೇಸಿಕ್ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಅದಕ್ಕೋಸ್ಕರ ನಾನು ಈ ಒಂದು ಐಡಿಯಾನ ಮಾಡಿರೋದು. ಸಮ್ಮರ್ ಕ್ಯಾಂಪುಗಳನ್ನು ಮಾಡ್ತಾರೆ. ಇದು ನಾವು ಮನೆಯಲ್ಲೇ ಇದ್ಬಿಟ್ಟು ಸಂಜೆ ಹೊತ್ತಲ್ಲಿ 5:30 ಅಂದರೆ ಸಂಜೆ ಹೊತ್ತಾಗಿರುತ್ತಲ್ವ, ಸಂಜೆ ಹೊತ್ತು ಸಂಗೀತನ ಕಲಿಯೋದು ತುಂಬಾ ಒಳ್ಳೆಯದು. ಆ ಟೈಮಲ್ಲಿ ಕಲ್ತಿರೋದು ನಮಗೆ ಚೆನ್ನಾಗಿ ಮೆಮೊರಿ ಉಳಿದಿರುತ್ತೆ. ಸಂಜೆ ಹೊತ್ತು ಸ್ವಲ್ಪ ತಣ್ಣಗಾಗಿರುತ್ತೆ. ಆ ಟೈಮಲ್ಲಿ ನಾನು ಲೈವಲ್ಲಿ ಬರ್ತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈವ್ ವಿಡಿಯೋ ನಿಮಗೆ ಬರುತ್ತೆ. ಲೈವಿಗೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ಅವಕಾಶನ ಉಪಯೋಗ ಮಾಡ್ಕೊಳ್ಳಿ. ಮಕ್ಕಳಿಗೆ ಇದನ್ನು ಬೇಸಿಕ್ಕಾಗಿ ಮಕ್ಕಳಿಗೆ ಬೇಸಿಕ್ಕನ್ನು ಕಲಿಸ್ಬೇಕು. ಇದು ಕೇವಲ ಕನ್ನಡದವರಿಗೆ ಮಾತ್ರ ಅಲ್ಲ, ತೆಲುಗು ಅವರು ಕೂಡ ಕಲ್ತ್ಕೋಬಹುದು, ಹಿಂದಿಯವರು ಕಲಿಬಹುದು. ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳನ್ನ 5:30 ಅಷ್ಟೊತ್ತಿಗೆ ಹೊರಗಡೆ ಕಳಿಸಿಲ್ಲ ಅಂತಂದರೆ ಸಂಗೀತಕ್ಕೆ ಕಲಿಸ್ಬೇಕು ಅಂತ ನಿಮ್ಗೇನಾದ್ರು ಐಡಿಯಾ ಇದ್ದರೆ ಬೇಸಿಕ್ಕನ್ನು ಟ್ರೈ ಮಾಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಪ್ಪದಾಗಿ ನಿಮಗೆ ಬೇಕಾಗಿಲ್ಲ ಅಂತಂದ್ರೂ ನೀವು ಒಂದು ವೇಳೆ ಈ ವಿಡಿಯೋನ ನೋಡಿದರೆ ನಿಮ್ಮ ಅಕ್ಕಪಕ್ಕ ಯಾರಿಗಾರು ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ, ಯಾಕೆಂದರೆ ನಾವು ಚಿಕ್ಕವರಿರ್ಬೇಕಾದ್ರೆ ಈ ರೀತಿಯ ಅವಕಾಶಗಳು ಇರಲೇ ಇಲ್ಲ ಅಲ್ವಾ. ಸಂಗೀತ ಕಲಿಬೇಕು ಅಂತಿದ್ರೂ ಕೂಡ ಈ ಒಂದು ಅವಕಾಶಗಳು, ಈ ಥರ ಅವಕಾಶಗಳು ಸಿಗ್ತಾ ಇರಲಿಲ್ಲ. ನಾವೆಲ್ಲ ಒಂದು ಸ್ಟೇಜ್ ದಾಟಿದ ಮೇಲೆ ಸಂಗೀತನ ಕಲ್ತಿರೋದು. ಅದನ್ನು ನಾನು 4 ಮಕ್ಕಳಿಗೆ ಹಂಚಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಕೆಲಸಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಬೇಕು. ದಯವಿಟ್ಟು ಈ ಚಾನಲನ್ನು, ನನ್ನ ಚಾನಲನ್ನು, ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ಮಕ್ಕಳು ಆದಷ್ಟು ಕಾನ್ಸಂಟ್ರೇಷನ್ ಬರೋಕ್ಕೆ ಸಂಗೀತನ ಕಲಿಬೇಕು. ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಸಂಗೀತದಿಂದ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಮಕ್ಕಳಿಗೆ ಇದರಲ್ಲಿ ತುಂಬಾ ಒಂದು ಒಳ್ಳೆಯ ಏನಂತಾರೆ ಉಪಯೋಗ ಇದೆ. ಹೆಣ್ಮಕ್ಕಳಿಗೆ 15, 16ರಿಂದ 45, 50 ವರ್ಷದ ಹೆಣ್ಮಕ್ಳಿಗೆ ಇದು ಸಂಗೀತ ಕಲ್ತ್ರೆ, ಈ ಬೇಸಿಕ್ ಕಲ್ತ್ಕೊಂಡ್ಬಿಟ್ಟು ಯಾವುದೇ ಹಾಡಾಗಿರ್ಬೋದು ಹಾಡ್ತಾ ಇರಬೇಕು. ಇಲ್ಲ ಈ ಬೇಸಿಕ್ನಾದ್ರೂ ಹಾಡ್ತಾ ಇರಬೇಕು. ಆವಾಗ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಒಂದು ಬದಲಾವಣೆ ಕಾಣುತ್ತೆ ಅನ್ನೋದನ್ನು ನೀವೇ ಹೇಳ್ಬೋದು. ಆಮೇಲೆ ಇದು ನನ್ನ ಸ್ವಂತ ಅನುಭವ. ನಾನು ಯಾವಾಗ ಸಂಗೀತ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನೋ ಆವಾಗಿಂದ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಒಂದು ಮಾತಿಲ್ಲ. ಅಷ್ಟು ಒಂದು ಉಪಯೋಗ ಆಗುತ್ತೆ ಈ ಸಂಗೀತ ಅನ್ನೋದು. ಆಲ್ರೆಡಿ ಸಂಗೀತ ರಿಸರ್ಚ್ ಮಾಡಿ ಎಲ್ಲ ಹೇಳಿದಾರಲ್ವ ಸಂಗೀತದಿಂದ ಒಳ್ಳೇದಾಗುತ್ತೆ ಅಂತ. ಆದರೆ ಈ ಬೇಸಿಕ್ ಕರ್ನಾಟಿಕ್ ವೋಕಲ್ ಬೇಸಿಕ್ ಸರಿಗಮ ಪದ ನಿಸ ಇದನ್ನು ಮಾತ್ರ ಕಲ್ತ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ. ಯಾರೇ ಆಗಿರ್ಬೋದು,
ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ, ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಇದು ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಾದರೂ ಆಗಿರಲಿ 15ನೇ ತಾರೀಕು, ಇದೇ ತಿಂಗಳ 15ನೇ ತಾರೀಕು 15th ఏప్రిల్ లైవ్లో బేసిక్ను నేర్పడానికి ట్రై చేస్తాను. అందరూ చూడండి. తెలుగు వాళ్ళు కానీ హిందీ వాళ్ళు కానీ ఎవరైనా కానీ ಯಾವ ಥರ ತಾಳ ಇರುತ್ತೆ, ಏನಿದೆ, ಬೇಸಿಕ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಉಪಯೋಗ ಮಾಡ್ಕೊಳ್ಳಿ. 4 ಜನಕ್ಕೆ ಶೇರ್ ಮಾಡಿ. ವಿದ್ಯಾದಾನ ಒಳ್ಳೇದಲ್ವಾ? ಅದೇ ಥರ ನನಗೆ ಗೊತ್ತಿರೋ ವಿದ್ಯೆನ ನಾನು 4 ಜನಕ್ಕೆ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಸಹಕಾರದೊಂದಿಗೆ ಮುಂದುವರಿಸ್ತೀನಿ. ಏಪ್ರಿಲ್ 15 ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನನ್ನು ಒತ್ತಿ. ನಿಮಗೆ ನಾನು ಲೈವಲ್ಲಿ ಬಂದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಆಗ ಕಲಿಯೋದಕ್ಕೆ ರೆಡಿಯಾಗಿರಿ. ಅದ್ರ ಜೊತೆ ಏನೇನು ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ನಿಮಗೆ ಹೇಳ್ತೀನಿ ಏನಂದರೆ, ಒಂದು ನೋಟ್ಬುಕ್ ಹಿಡ್ಕೊಳ್ಳಿ. ನೀವು ಲೈವಿಗೆ ಬಂದು ನೋಡ್ಬೇಕಾದ್ರೆ ಒಂದು ನೋಟ್ಬುಕ್ಕು, ಒಂದು ಪೆನ್ನು. ಶ್ರುತಿ ಆಮೇಲೆ ನೋಡೋಣ. ಫಸ್ಟು ನೀವು ನೋಟ್ಬುಕ್ಕು, ಒಂದು ಪೆನ್ನು ಇದನ್ನು ಇಟ್ಕೊಂಡ್ಬಿಟ್ಟು ದಿನ ಒಂದೊಂದು ಈ ಥರ ಒಟ್ಟು 14 ಇದ್ದಾವೆ. ಆಮೇಲೆ ಅಲಂಕಾರ ಅವೆಲ್ಲ ಬೇಕು ಅಂತಂದರೆ ಜಂಟಸ್ವರ ಅಲಂಕಾರ ಅದೆಲ್ಲ ನೆಕ್ಸ್ಟ್ ನೋಡೋಣ. ಬಟ್ 14 ಎಕ್ಸಸೈಸನ್ನ ನೀಟಾಗಿ ತಾಳದೊಂದಿಗೆ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡ್ಕೋಬೇಡಿ. ಈ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.